ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ. ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯ ಹಣ ಜಮಾ ಮಾಡಿಬಿಡ್ತೀವಿ, 4,000 ಹಣ ಜಮಾ ಮಾಡಿಬಿಡ್ತೀವಿ ಅಂತ, ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಇಲ್ಲಿವರೆಗೂ ಮಹಿಳೆಯರಿಗೆ ಜಮಾ ಆಗಿದ್ದು ಕೇವಲ 2,000 ರೂಪಾಯಿ. ಇನ್ನು ಕೆಲವೊಬ್ಬ ಮಹಿಳೆಯರಿಗೆ ಯಾವುದೇ ಥರದ ಹಣನೇ ಬಂದಿಲ್ಲ. ಏನು ಮಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ನೋಡಿ ಸ್ನೇಹಿತರೆ, ಗುಡ್ ನ್ಯೂಸ್ ಏನಂದರೆ ಈಗಾಗಲೇ ಜೂನ್ ತಿಂಗಳನ್ನ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮಾ ಮಾಡಿದ್ದಾರೆ. ಇನ್ನು ಜುಲೈ ತಿಂಗಳನ್ನ ಹಣ ಇನ್ನುಳಿದ ಒಂದು ವಾರದೊಳಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯಕ್ಕೆ ಜೂನ್ ತಿಂಗಳನ್ನ 2,000 ರೂಪಾಯಿ ಹಣ ಜಮಾ ಮಾಡಲಾಗ್ತಾ ಇದೆ. ಅಂದರೆ ಇವತ್ತಿನ ದಿನ ಈ 14 ಜಿಲ್ಲೆಯವರೆಗೆ ಹಣವನ್ನು ಜಮಾ ಆಗಲಿದೆ ಅಂತ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವ ಯಾವ ಜಿಲ್ಲೆಗೆ ಅಂತ ನೋಡೋಣ. ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ, ಬೀದರ್, ಹಾವೇರಿ, ಬಿಜಾಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಗದಗ, ಕೋಲಾರ ಈ 14 ಜಿಲ್ಲೆಯವರೆಗೆ ಇವತ್ತಿನ ದಿನ ಹಣವನ್ನು ಜಮಾ ಮಾಡಲಾಗ್ತಾ ಇದೆ. ಇನ್ನುಳಿದ ಜಿಲ್ಲೆಗಳಿಗೆ ಮಂಗಳವಾರ, ಬುಧವಾರ, ಗುರುವಾರದಂದು, ಅಂದರೆ ಈ 3 ದಿನದಲ್ಲಿ ಆಗಾಗಲೇ ಈ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಶುಕ್ರವಾರ, ಶನಿವಾರ, ರವಿವಾರದಂದು ಸಾಕಷ್ಟು ಜನರಿಗೆ ಹಣವನ್ನು ಜಮಾ ಆಗಿದೆ. ಇನ್ನು 2,000 ಜಮಾ ಆಗೋದನ್ನು ಪೆಂಡಿಂಗ್ ಇದೆ. ಅಂದರೆ ಜೂನ್ ತಿಂಗಳ ಹಣ ಆಗಲೇ ಜಮಾ ಆಗಿದೆ. ಇನ್ನು 2,000 ಜುಲೈ ತಿಂಗಳ ಹಣ ಬಂದು ಇನ್ನುಳಿದ ಒಂದು ವಾರದಲ್ಲಿ ನಿಮಗೆ ಮತ್ತೆ 2,000 ಜಮಾ ಆಗಲಿದೆ ಅಂತ ಇಲ್ಲಿ ಸಾಕಷ್ಟು ಇಲ್ಲಿ ಜನರಿಗೆ ಒತ್ತಾಯದ ಮೇರೆಗೆ ಇಲ್ಲೊಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಿಮಗೂ ಕೂಡ ಹಣ ಏನಾದರೂ ಬಂದಿದೆಯಾ ಅಂತಂದರೆ ಕೆಳಗಡೆ ಇಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.